ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನಾನು ಇವತ್ತು ನಿಮ್ಗೋಸ್ಕರ ಡಿಫ್ರೆಂಟ್ ಆಗಿರೋ ಸೀರಿಯಲ್ ಕಿಲ್ಲರ್ ಮೂವಿ ಕಥೆಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಚಿತ್ರದ ಹೀರೋ ಜಾನ್ ತುಂಬಾ ಡಿಫ್ರೆಂಟ್ ಆಗಿ ಇರೋದ್ರಿಂದ ಇವನು ದೊಡ್ಡವನಾದ್ಮೇಲೆ ಖಂಡಿತ ಸೈಕೋ ಕಿಲ್ಲರ್ ಆಗ್ಬಿಡ್ತಾನೆ. ಅದೇ ತರದ ಆಕ್ಟಿವಿಟೀಸ್ ಗಳೇ ಅವನ ಒಳಗಡೆ ಇದೆ. ಇವನು ಸಾಧಾರಣವಾದ ಹುಡುಗ ಅಲ್ಲ ಅಂತ ಇಡೀ ಊರೇ ಅವನ್ನ ದೂರ ತಳ್ಳುತ್ತೆ. ಅದೇ ಊರಿನಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಬ್ಯಾಕ್ ಟು ಬ್ಯಾಕ್ ಕೊಲೆಗಳನ್ನ ಮಾಡ್ತಾ ಇರ್ತಾನೆ. ಯಾರು ಈ ಕೊಲೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲದೆ ಊರಿನ ಜನ ಗಾಬರಿ ಆಗಿರುವಾಗ ಇಡೀ ಊರೇ ದೂರ ತಳ್ಳಿದ್ದ ಜಾನ್ ಆ ಸೀರಿಯಲ್ ಕಿಲ್ಲರ್ ನ ಕಂಡು ಹಿಡಿಬೇಕು ಅಂತ ಡಿಸೈಡ್ ಮಾಡ್ತಾನೆ. ಕೊನೆಗೆ ಜಾನ್ ಆ ಸೀರಿಯಲ್ ಕಿಲ್ಲರ್ ನ ಕಂಡು ಹಿಡಿತಾನ ಅನ್ನೋದನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಟ್ವಿಸ್ಟ್ ಜೊತೆಗೆ ಹೇಳಿದ ಚಿತ್ರನೇ ಐ ಆಮ್ ನಾಟ್ ಎ ಸೀರಿಯಲ್ ಕಿಲ್ಲರ್. 2016ರಲ್ಲಿ ರಿಲೀಸ್ ಆಗಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಆಂಬ್ಯುಲೆನ್ಸ್ ನ ತೋರಿಸ್ತಾರೆ. ಒಬ್ರು ಪೊಲೀಸ್ ಅವ್ರ ಕಾರ್ ಹತ್ರ ಬಂದು ಈ ತರದ ಕೊಲೆಯನ್ನ ನಾನ್ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಡಿನ ಆಂಬ್ಯುಲೆನ್ಸ್ ನಲ್ಲಿ ತಗೊಂಡು ಹೋಗುವಾಗ ಕೊಲೆಯಾದ ವ್ಯಕ್ತಿ ಆರ್ಗನ್ಸ್ ಗಳೆಲ್ಲ ಕೆಳಗಡೆ ಬೀಳ್ತಾ ಇದೆ. ಅದೇ ಆಂಬ್ಯುಲೆನ್ಸ್ ಹಿಂದೆ ಒಬ್ಬ ಹುಡುಗ ಇದ್ದಾನೆ. ಇವನೇ ಈ ಚಿತ್ರದ ಹೀರೋ ಜಾನ್. ಒಬ್ರು ಪೊಲೀಸ್ ಜಾನ್ ಹತ್ರ ಕೇಳ್ತಾರೆ, ಈ ಕೊಲೆ ಬಗ್ಗೆ ಏನ್ ಹೇಳ್ತೀಯಾ ಅಂತ. ಅವನ್ ಸತ್ತೋದ ಅಷ್ಟೇ ಅಂತ ಹೇಳಿ ಜಾನ್ ಅಲ್ಲಿಂದ ಹೋಗ್ತಾನೆ. ಇಷ್ಟೊಂದು ಬ್ರೂಟಲ್ ಮರ್ಡರ್ ನಡೆದಿರೋದನ್ನ ನೋಡಿ ಕೂಡ ಈ ಹುಡುಗ ಕ್ಯಾಶುವಲ್ ಆಗಿ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಇವ್ರ ಫ್ಯಾಮಿಲಿ ಮಾಡ್ತಿರೋ ಬಿಸ್ನೆಸ್. ಜಾನ್ ಅವ್ರ ತಾಯಿ ಇದೇ ಊರಿನಲ್ಲಿ ಒಂದು ಫಿನರಲ್ ಹೋಮ್ ನಡೆಸ್ತಾ ಇದ್ದಾರೆ. ಫಿನರಲ್ ಹೋಮ್ ಅಂದ್ರೆ ಈ ಊರಿನಲ್ಲಿ ಯಾರಾದ್ರೂ ಸತ್ತೋದ್ರೆ ಆ ಡೆಡ್ ಬಾಡಿನ ಹೂತು ಹಾಕೋದಕ್ಕೂ ಮುಂಚೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನೋಡೋದಕ್ಕೆ ಇಡ್ತಾರೆ ಅಲ್ವಾ. ಅದಕ್ಕೂ ಮುಂಚೆ ಆ ಡೆಡ್ ಬಾಡಿನ ಕ್ಲೀನ್ ಮಾಡಿ ಮೇಕಪ್ ಮಾಡ್ತಾರೆ. ಈ ಕೆಲಸ ಜಾನ್ ಅವ್ರ ತಾಯಿ ಮಾಡ್ತಾ ಇರ್ತಾರೆ. ಡೆಡ್ ಬಾಡಿಯಿಂದ ಬ್ಲಡ್ ತೆಗೆದು ಅದರ ಬದಲು ಒಂದು ಕೆಮಿಕಲ್ ನ ಇಂಜೆಕ್ಟ್ ಮಾಡ್ತಾರೆ. ಆ ಕೆಮಿಕಲ್ ಬಾಡಿನ ಡಿಕಂಪೋಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಯುಎಸ್ ನಲ್ಲಿ ಜಾಸ್ತಿ ಇದೇ ಮೆಥಡ್ ನ ಫಾಲೋ ಮಾಡ್ತಾರೆ. ಜಾನ್ ಕೂಡ ಅವ್ರ ತಾಯಿಗೆ ಹೆಲ್ಪ್ ಮಾಡ್ತಾನೆ. ಸೊ ಜಾನ್ಗೆ ಡೆಡ್ ಬಾಡೀಸ್ ನ ನೋಡಿದ್ರೆ ಯಾವುದೇ ಭಯ ಆಗೋದಿಲ್ಲ. ಈಗ ಒಂದು ಕೊಲೆ ನಡೆದಿತ್ತು ಅಲ್ವಾ, ಅವನೊಬ್ಬ ಮೆಕ್ಯಾನಿಕ್ ಆಗಿದ್ದ ಅಂತ ಇವನ್ ತಾಯಿ ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ. ಆಗ ಜಾನ್ ಈ ತರ ತುಂಬಾ ಡೆಡ್ ಬಾಡೀಸ್ ಬಂದ್ರೆ ತಾನೆ ನಮ್ಗೆ ದುಡ್ಡು ಜಾಸ್ತಿ ಸಿಗೋದು ಅಂತ ತಮಾಷೆ ಮಾಡ್ತಾನೆ. ಇದ್ರಿಂದ ಟ್ರಿಗರ್ ಆದ ಅವನ್ ತಾಯಿ ಅವನಿಗೆ ಬೈತಾ ಇದ್ದಾರೆ. ಜಾನ್ ನಾರ್ಮಲ್ ಹುಡುಗರ ತರ ಅಲ್ಲ, ಫ್ರೆಂಡ್ಸ್ ಜೊತೆ ಜಾಸ್ತಿ ಸೇರಲ್ಲ, ಯಾವಾಗ್ಲೂ ಒಬ್ನೇ ಇರ್ತಾನೆ. ಕಟ್ ಮಾಡಿದ್ರೆ ಆ ಮೆಕ್ಯಾನಿಕ್ ಆಗಿದ್ದ ವ್ಯಕ್ತಿಯ ಕೊಲೆ ನಡೆದಿತ್ತು ಅಲ್ವಾ, ಆ ಸ್ಪಾಟ್ಗೆ ಜಾನ್ ಹೋಗ್ತಾನೆ. ಕೊಲೆ ನಡೆದ ಜಾಗದಲ್ಲಿ ಕಪ್ಪಾಗಿರೋ ಆಯಿಲ್ ತರ ಏನೋ ಲಿಕ್ವಿಡ್ ಇದೆ. ಅದನ್ನ ಜಾನ್ ಚೆಕ್ ಮಾಡ್ತಾನೆ. ಈ ವಿಷಯ ಸ್ಕೂಲ್ ಪ್ರಿನ್ಸಿಪಾಲ್ಗೆ ಗೊತ್ತಾಗಿದ್ರಿಂದ ಜಾನ್ ತಾಯಿನ ಕರೆಸಿ ವಿಷಯ ಹೇಳ್ತಾರೆ. ಸ್ಕೂಲ್ ನಲ್ಲಿ ಪ್ರಬಂಧ ಸ್ಪರ್ಧೆ ಇಟ್ಟಿದ್ವಿ. ನಿಮ್ ಮಗ ಯಾವ ಟಾಪಿಕ್ ನಲ್ಲಿ ಪ್ರಬಂಧ ಬರ್ದಿದ್ದಾನೆ ಗೊತ್ತಾ? ಒಬ್ಬ ಸೈಕೋ ಕಿಲ್ಲರ್ ಬಗ್ಗೆ. ಪ್ರಿನ್ಸಿಪಾಲ್ ಕೇಳ್ತಿರೋದಕ್ಕೆ ಆನ್ಸರ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಜಾನ್ ಏನು ರಿಯಾಕ್ಟ್ ಮಾಡೋದೇ ಇಲ್ಲ. ಜಾನ್ಗೆ ಅವಂದೇ ಆದ ರೂಲ್ಸ್ ಇದೆ. ಅದೇನಂದ್ರೆ ಇವನ್ಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ್ ಜೊತೆ ಡೈಲಿ ಒಂದ್ಸಲ ಆದ್ರೂ ಮಾತಾಡ್ಬೇಕು. ಯಾರಾದ್ರೂ ಇವನ್ಗೆ ಕೋಪ ಬರೋ ತರ ನಡ್ಕೊಂಡ್ರೆ ಅವ್ರ ಜೊತೆ ಕೋಪ ಮಾಡ್ಕೊಳ್ದೆ ನಗ್ತಾ ಇರೋದು. ಈ ಸೀನ್ ನಲ್ಲಿ ನೋಡಿ, ಇವನ್ ಜಾನ್ಗೆ ಟ್ರಿಗರ್ ಆಗೋ ತರ ಮಾತಾಡ್ತಾ ಇದ್ದಾನೆ. ಆದ್ರೆ ಜಾನ್ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಫೋರ್ಕ್ ನ ಟೇಬಲ್ ಅಡಿಯಲ್ಲಿ ಇಟ್ಟು ಪ್ರೆಸ್ ಮಾಡ್ತಾ ಇದ್ದಾನೆ. ಆದ್ರೆ ಫೇಸ್ ನೋಡಿ, ಇದುವರೆಗೂ ಕೋಪನೆ ಬಂದಿಲ್ವೇನೋ ಅನ್ನೋ ತರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾನೆ. ಜಾನ್ ತಾಯಿಗೆ ಕೂಡ ಅವನ್ ಕಂಡೀಷನ್ ಗೊತ್ತಿರೋದ್ರಿಂದ ಒಬ್ರು ಸೈಕ್ಯಾಟ್ರಿಸ್ಟ್ ಹತ್ರ ಟ್ರೀಟ್ಮೆಂಟ್ ಗೆ ಕಳಿಸ್ತಾರೆ. ಜಾನ್ ಟ್ರೀಟ್ಮೆಂಟ್ ಗೆ ಸರಿಯಾದ ಟೈಮ್ಗೆ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ನಾನೊಬ್ಬ ಸೀರಿಯಲ್ ಕಿಲ್ಲರ್ ಆಗ್ಬಿಡ್ತೀನಿ ಅನ್ನೋದು ಇವನ್ಗೆ ಕೂಡ ಗೊತ್ತಿದೆ. ಎಂದಿನಂತೆ ಡಾಕ್ಟರ್ ನ ಮೀಟ್ ಆಗಿ ನಾನು ಒಂದು ರೂಲ್ಸ್ ನ ಬ್ರೇಕ್ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಏನ್ ಮಾಡಿದ್ದಾನೆ ಅಂದ್ರೆ ಯಾವ್ದೋ ಪ್ರಾಣಿಯನ್ನ ಕೊಂದಿದ್ದಾನೆ. ಮ್ಯಾಕ್ಡೊನಾಲ್ಡ್ ಟ್ರಯಡ್ ಅನ್ನೋ ಕಾನ್ಸೆಪ್ಟ್ ಪ್ರಕಾರ 95% ಸೀರಿಯಲ್ ಕಿಲ್ಲರ್ಸ್ ಗೆ 3 ಹ್ಯಾಬಿಟ್ಸ್ ಇರುತ್ತೆ. ಪ್ರಾಣಿಗಳಿಗೆ ಟಾರ್ಚರ್ ಮಾಡೋದು, ಬೆಂಕಿ ಹಚ್ಚೋದು, ಬೆಡ್ ವೆಟ್ಟಿಂಗ್ ಮಾಡೋದು. ಜಾನ್ಗೆ ಈ 3 ಹ್ಯಾಬಿಟ್ಸ್ ಕೂಡ ಇದೆ. ನೀನು ಸೈಕೋ ಕಿಲ್ಲರ್ ಆಗೋದಿಲ್ಲ ಅಂತ ಡಾಕ್ಟರ್ ಇವನ್ಗೆ ಎಂಕರೇಜ್ ಮಾಡ್ತಾ ಇದ್ದಾರೆ. ಆಗ ಬ್ಲೂ ಕಲರ್ ಜಾಕೆಟ್ ಹಾಕೊಂಡು ಒಬ್ಬ ವ್ಯಕ್ತಿ ಹೋಗ್ತಿರೋದನ್ನ ಜಾನ್ ನೋಡ್ತಾನೆ. ಕಟ್ ಮಾಡಿ ಒಂದು ಮನೆಯನ್ನ ತೋರಿಸ್ತಾರೆ. ಜಾನ್ ಆ ಮನೆ ಹತ್ರ ಸೌದೆ ಇಟ್ಟು ಬೆಂಕಿ ಹಚ್ತಾ ಇದ್ದಾನೆ. ಅಲ್ಲಿ ಒಬ್ರು ವಯಸ್ಸಾದ ವ್ಯಕ್ತಿ ಇದ್ದಾರೆ. ಇವ್ರ ಹೆಸರು ಕ್ರೌಲಿ. ಇವ್ರಿಗೆ ಚಳಿ ಆಗ್ತಾ ಇರೋದ್ರಿಂದಾನೆ ಇವನು ಬೆಂಕಿ ಹಚ್ತಾ ಇದ್ದಾನೆ. ಇವ್ರ ಮನೆ ಆಪೋಸಿಟ್ ನಲ್ಲೇ ಜಾನ್ ಮನೆ ಕೂಡ ಇರುತ್ತೆ. ಕ್ರೌಲಿ ಕೇಳ್ತಾರೆ, ಫೋನ್ ನಲ್ಲಿ ಹೇಗೆ ಫೋಟೋ ತೆಗೆದು ನನ್ ವೈಫ್ ಗೆ ಕಳ್ಸೋದು ಅಂತ ಕೇಳಿ ತಿಳ್ಕೊಳ್ತಾ ಇದ್ದಾರೆ. ಇವ್ರಿಗೆ ಮಕ್ಕಳಿಲ್ಲ, ವೈಫ್ ಮಾತ್ರ ಇದ್ದಾರೆ. ಕಟ್ ಮಾಡಿದ್ರೆ ಜಾನ್ ಸರ್ವಿಸ್ ಹೋಮ್ ಗೆ ಬರ್ತಾನೆ. ಆ ಮೆಕ್ಯಾನಿಕ್ ಡೆಡ್ ಬಾಡಿನ ಪೊಲೀಸರು ಕೊಟ್ಟು ಹೋಗ್ತಾರೆ. ಈಗ ಇನ್ನೊಬ್ರು ಲೇಡಿನ ತೋರಿಸ್ತಾರೆ. ಇವಳು ಜಾನ್ ನ ಅಕ್ಕ. ಇಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ದೆ ಹೊರಗಡೆ ಕೆಲಸ ಮಾಡ್ತಾ ಇರ್ತಾಳೆ. ಡೆಡ್ ಬಾಡಿನ ಟೇಬಲ್ ಮೇಲೆ ಇಟ್ಟು ಓಪನ್ ಮಾಡಿ ನೋಡ್ತಾರೆ. ಆ ಕಿಲ್ಲರ್ ತುಂಬಾ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾನೆ. ಈ ಮೆಕ್ಯಾನಿಕ್ ನ ಕಿಡ್ನಿ ಮಿಸ್ಸಿಂಗ್ ಅಂತ ಅಲ್ಲಿ ಕೆಲಸ ಮಾಡ್ತಿರೋ ಲೇಡಿ ಹೇಳ್ತಾರೆ. ಆ ಕಿಲ್ಲರೇ ತಗೊಂಡೋಗಿರ್ಬೋದು ಅಂತ ಜಾನ್ ಹೇಳ್ತಾನೆ. ಕಿಡ್ನಿ ಜೊತೆ ಇನ್ನು ಕೆಲವು ಆರ್ಗನ್ಸ್ ಈ ಬಾಡಿಲಿ ಮಿಸ್ಸಿಂಗ್ ಅಂತ ಆ ಲೇಡಿ ಹೇಳ್ತಾರೆ. ಸೊ ಇವನಿಗೆ ಈ ಕೇಸ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಕಟ್ ಮಾಡಿದ್ರೆ ಜಾನ್ ಟಿವಿ ನೋಡ್ತಾ ಇದ್ದಾನೆ. ಈ ಊರಲ್ಲಿ 2ನೇ ಕೊಲೆ ನಡೆದಿದೆ.
ಈ ಕೊಲೆ ಕೂಡ ತುಂಬಾ ಬ್ರೂಟಲ್ ಆಗಿ ನಡೆದಿರುತ್ತೆ. ಕೊಲೆ ನಡೆದ ಸ್ಪಾಟ್ ನಲ್ಲಿ ಕಪ್ಪಾಗಿರೋ ಲಿಕ್ವಿಡ್ ತರ ಏನು ಇದೆ ಅಂತ ನ್ಯೂಸ್ ನಲ್ಲಿ ಹೇಳ್ತಾ ಇದ್ದಾರೆ. ಈ ಕೊಲೆ ಬಗ್ಗೆ ಜಾನ್ ಅವನ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾನೆ. ಆ ಕೊಲೆ ನಡೆದ ಸ್ಪಾಟ್ ಗೆ ಹೋಗಿ ದೂರದಿಂದ ಅಬ್ಸರ್ವ್ ಮಾಡ್ತಾರೆ. ಜಾನ್ಗೆ ಆ ಕಿಲ್ಲರ್ ಮೇಲೆ ಕ್ಯೂರಿಯಾಸಿಟಿ ಶುರುವಾಗುತ್ತೆ. ಯಾಕೆ ಈ ಕೊಲೆಗಳನ್ನ ಮಾಡ್ತಾ ಇದ್ದಾನೆ ಅಂತ. ಕಟ್ ಮಾಡಿದ್ರ ಊರಲ್ಲಿ ಹಾಲೋವಿನ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಜಾನ್ ಮೇಕಪ್ ಎಲ್ಲ ಹಾಕೊಂಡು ಕ್ರೌಲಿ ಮನೆ ಹತ್ರ ಬರ್ತಾನೆ. ಆಗ ಇದಕ್ಕೂ ಮುಂಚೆ ಬ್ಲೂ ಕಲರ್ ಜಾಕೆಟ್ ಹಾಕಿದ್ದ ವ್ಯಕ್ತಿನ ಜಾನ್ ನೋಡಿರ್ತಾನೆ ಅಲ್ವಾ. ಅದೇ ವ್ಯಕ್ತಿ ಈಗ ಕ್ರೌಲಿ ಮನೆ ಹತ್ರ ಇದ್ದಾನೆ. ಇದನ್ನ ಜಾನ್ ನೋಡಿದ್ರೂನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲಿಂದ ನೇರವಾಗಿ ಒಂದು ಫಂಕ್ಷನ್ ನಡೀತಾ ಇದ್ದ ಸ್ಪಾಟ್ ಗೆ ಬರ್ತಾನೆ. ಅಲ್ಲಿ ಜಾನ್ಗೆ ಪದೇ ಪದೇ ಇರಿಟೇಟ್ ಮಾಡ್ತಿದ್ದ ಹುಡುಗ ಇದ್ದಾನೆ. ನೀನೊಬ್ಬ ಹುಚ್ಚ ಅಂತ ಹೇಳಿ ಗೇಲಿ ಮಾಡ್ತಾ ಇದ್ದಾನೆ. ಆಗ ಜಾನ್ ಒಬ್ಬ ಸೀರಿಯಲ್ ಕಿಲ್ಲರ್ ಯಾವ ರೀತಿ ಕೊಲೆ ಮಾಡ್ತಾನೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾನೆ. ಇದರಿಂದ ಇವನಿಗೆ ತುಂಬಾ ಭಯ ಆಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಎರಡನೇ ಕೊಲೆ ನಡೆದಿರೋದಾಗಿ ನ್ಯೂಸ್ ನಲ್ಲಿ ಹೇಳಿದ್ರು ಅಲ್ವಾ. ಆ ಡೆಡ್ ಬಾಡಿನ ಕೂಡ ಇವ್ರ ಸರ್ವಿಸ್ ಹೋಮ್ಗೆನೆ ತಗೊಂಡ್ ಬರ್ತಾರೆ. ಇವನ್ ತಾಯಿ ಪೊಲೀಸರ ಜೊತೆ ಮಾತಾಡ್ತಾ ಇರುವಾಗ ಜಾನ್ ಮಾತ್ರ ಡೆಡ್ ಬಾಡಿ ಇದ್ದ ಜಾಗಕ್ಕೆ ಬರ್ತಾನೆ. ಆ ಡೆಡ್ ಬಾಡಿ ಆರ್ಗನ್ಸ್ ಇರೋ ಬ್ಯಾಗ್ ನಲ್ಲಿ ಈ ಸಲ ಕಿಲ್ಲರ್ ಯಾವ ಆರ್ಗನ್ಸ್ ನ ತಗೊಂಡೋಗಿದ್ದಾನೆ ಅಂತ ಚೆಕ್ ಮಾಡ್ತಾನೆ. ಅಷ್ಟರಲ್ಲಿ ಅವ್ರ ತಾಯಿ ಅಲ್ಲಿಗೆ ಬರ್ತಾರೆ. ಇವನು ಅಬ್ನಾರ್ಮಲ್ ಆಗಿ ನಡ್ಕೊಳ್ತಾ ಇರೋದ್ರಿಂದ ಇವ್ರಿಗೆ ತುಂಬಾ ಟೆನ್ಷನ್ ಆಗ್ತಿದೆ. ಯಾವ ಆರ್ಗನ್ಸ್ ಮಿಸ್ ಆಗಿದೆ ಅಂತ ನೋಡ್ತಿದ್ದೆ ಅಷ್ಟೇ ಅಂತ. ಆಗ ಅವನ್ ತಾಯಿ ಡೆಡ್ ಬಾಡಿ ಮೇಲೆ ಇದ್ದ ಬಟ್ಟೆ ತೆಗೆದು ತೋರಿಸ್ತಾರೆ. ನೋಡಿದ್ರೆ ಆ ಡೆಡ್ ಬಾಡಿಲಿ ಕೈ ಮಿಸ್ಸಿಂಗ್. ಸೊ ಕಿಲ್ಲರ್ ಈ ಸಲ ಕೈ ತಗೊಂಡೋಗಿದ್ದಾನೆ ಅನ್ನೋದು ಜಾನ್ಗೆ ಕನ್ಫರ್ಮ್ ಆಗುತ್ತೆ. ಜಾನ್ ಈ ತರ ಅಬ್ನಾರ್ಮಲ್ ಆಗಿ ನಡ್ಕೊಳ್ತಾ ಇರೋದನ್ನ ಅವ್ರ ತಾಯಿ ಡಾಕ್ಟರ್ಗೆ ಕೂಡ ಹೇಳ್ತಾರೆ. ಡಾಕ್ಟರ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಜಾನ್ ಸರಿಯಾಗಿ ರಿಪ್ಲೈ ಮಾಡೋದಿಲ್ಲ. ಡಾಕ್ಟರ್ ಒಂದು ಪಕ್ಷಿಯನ್ನ ತೋರಿಸ್ತಾರೆ. ಆಗ ಜಾನ್ ಮತ್ತೆ ಬ್ಲೂ ಕಲರ್ ಜಾಕೆಟ್ ಹಾಕಿದ್ದ ವ್ಯಕ್ತಿನ ನೋಡ್ತಾನೆ. ಡಾಕ್ಟರ್ ಹೋದ್ಮೇಲೆ ಜಾನ್ ಅವನ್ನ ಫಾಲೋ ಮಾಡ್ತಾನೆ. ರೆಸ್ಟೋರೆಂಟ್ ನಲ್ಲಿ ಕೂತ್ಕೊಂಡು ಫುಡ್ ತಿಂತ ಆ ಬ್ಲೂ ಕಲರ್ ಜಾಕೆಟ್ ಹಾಕಿದ್ದ ವ್ಯಕ್ತಿನ ನೋಡ್ತಾ ಇದ್ದಾನೆ. ಅಲ್ಲಿಗೆ ಕ್ರೌಲಿ ಬರ್ತಾರೆ. ಆ ವ್ಯಕ್ತಿ ಕ್ರೌಲಿ ಹತ್ರ ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಾನು ನಿಮ್ ಜೊತೆ ಬರ್ಲಾ ಅಂತ ಕೇಳಿದಾಗ ಅವರು ಸರಿ ಬಾ ಅಂತ ಹೇಳಿ ಇಬ್ರು ಕಾರ್ ನಲ್ಲಿ ಹೋಗ್ತಾರೆ. ಜಾನ್ ಈ ಬ್ಲೂ ಕಲರ್ ಜಾಕೆಟ್ ಹಾಕಿದ್ದ ವ್ಯಕ್ತಿನೇ ಕಿಲ್ಲರ್ ಆಗಿರ್ಬೋದು ಅಂತ ಅನ್ಕೊಂಡಿರ್ತಾನೆ. ಜಾನ್ ಕೂಡ ಅವ್ರ ಕಾರನ್ನ ಫಾಲೋ ಮಾಡ್ತಾನೆ. ಜನ ಓಡಾಡದೆ ಇರೋ ಜಾಗಕ್ಕೆ ಇಬ್ರು ಬರ್ತಾರೆ. ಜಾನ್ ದೂರದಿಂದ ನೋಡ್ತಾ ಇದ್ದಾನೆ. ಆಕ್ಚುಲಿ ಇವರು ಮೀನ್ ಹಿಡಿಯೋದಕ್ಕೆ ಬಂದಿದ್ದಾರೆ. ಕ್ರೌಲಿ ಮೀನ್ ಹಿಡಿಯೋದಕ್ಕೆ ಟ್ರೈ ಮಾಡುವಾಗ ಇವನು ಕ್ರೌಲಿಗೆ ಚಾಕುವಿಂದ ಚುಚ್ಚೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಕ್ರೌಲಿ ತಿರುಗಿ ಅವನ ಹೊಟ್ಟೆಗೆ ಹೊಡೆದಾಗ ಚೂಪಾದ ವಸ್ತು ತರ ಅವ್ರ ಕೈ ಬದಲಾಗಿ ಆ ವ್ಯಕ್ತಿಯ ಹೊಟ್ಟೆ ಒಳಗಿನಿಂದ ಹೊರಗಡೆ ಬಂದಿದೆ. ಆ ವ್ಯಕ್ತಿನ ಕ್ರೌಲಿ ಸಾಯಿಸ್ಬಿಡ್ತಾರೆ. ಇದನ್ನ ನೋಡ್ತಿದ್ದ ಜಾನ್ಗೆ ಶಾಕ್ ಆಗುತ್ತೆ. ಈಗ ಮತ್ತೊಂದು ಶಾಕ್. ಕ್ರೌಲಿ ಅವ್ರ ಎದೆ ಬಗ್ದು ಲಂಗ್ಸ್ ನ ಹೊರ ತೆಗಿತಾರೆ. ಅದು ಕಪ್ಪಾಗಿದೆ. ಅದನ್ನ ಕೆಳಗಡೆ ಬಿಸಾಡಿ ಆ ವ್ಯಕ್ತಿಯ ಎದೆ ಸೀಳಿ ಅವನ್ ಲಂಗ್ಸ್ ನ ಹೊರ ತೆಗೆದು ಇವ್ರ ಬಾಡಿಗೆ ಜೋಡಿಸ್ಕೊಳ್ತಾರೆ. ಇದನ್ನ ನೋಡ್ತಿದ್ದ ಜಾನ್ಗೆ ತಲೆ ಕೆಟ್ಟು ಹೋಗುತ್ತೆ. ಹಾಗಾದ್ರೆ ಇಷ್ಟು ದಿನ ಕೊಲೆಗಳನ್ನ ಮಾಡ್ತಿದ್ದಿದ್ದು ಈ ಕ್ರೌಲಿನ ಅಂತ. ಇದ್ರಿಂದ ಜಾನ್ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ. ಹೀಗಿರುವಾಗ ನ್ಯೂಸ್ ನಲ್ಲಿ ಹೇಳ್ತಾರೆ, ಯುಎಸ್ ನ ಆರಿಜೋನಾ ಅನ್ನೋ ಸಿಟಿನಲ್ಲಿ 42 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾನೆ. ಅವನ್ ರೂಮ್ ಅಲ್ಲೂ ಇದೇ ತರ ಕಪ್ಪಾದ ಲಿಕ್ವಿಡ್ ತರ ಏನೋ ಇತ್ತಂತೆ. ಆ ಕೇಸ್ ಹಾಗೂ ಈಗ ನಡೀತಾ ಇರೋ ಕೊಲೆಗಳಿಗೆ ಏನೋ ಲಿಂಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೋಡಿ ಜಾನ್ ಎಂದಿನಂತೆ ಕ್ರೌಲಿಗೆ ಹೆಲ್ಪ್ ಮಾಡ್ತಾನೆ. ಅವ್ರ ಮನೇಲಿ ಕಾಫಿ ಕುಡಿತಾನೆ. ಇವನಿಗೆ ಡೌಟ್ ಏನಂದ್ರೆ ಕ್ರೌಲಿ ಒಬ್ಬನಿಂದ ಲಂಗ್ಸ್ ತೆಗ್ದಿದ್ದಾರೆ, ಇನ್ನೊಬ್ಬನಿಂದ ಕೈ, ಅದೇ ತರ ಇನ್ನೊಬ್ಬನಿಂದ ಕಿಡ್ನಿ. ಸೊ ಹಾಗಾದ್ರೆ ಆರಿಜೋನಾ ಊರಿನಲ್ಲಿ ಕಾಣೆಯಾದ ವ್ಯಕ್ತಿಯಿಂದ ಏನ್ ತೆಗ್ದಿರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದಾನೆ. ಹೀಗೆ ಥಿಂಕ್ ಮಾಡ್ತಾ ಇರುವಾಗ ಕ್ರೌಲಿ ಕಾರಿನಲ್ಲಿ ಹೋಗ್ತಾರೆ. ಜಾನ್ ಆ ಕಾರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಒಂದು ಕ್ಲಬ್ಗೆ ಹೋಗ್ತಾರೆ. ಅಲ್ಲಿ ವಯಸ್ಸಾದ ವ್ಯಕ್ತಿಗಳೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಜಾನ್ ದೂರದಿಂದ ನೋಡ್ತಾ ಇದ್ದಾನೆ. ಕ್ರೌಲಿಗೆ ಕಾಲ್ ನೋವು ಬಂದಿದ್ರಿಂದ ಸಪರೇಟ್ ಆಗಿ ಕೂತ್ಕೊಂಡಿದ್ದಾರೆ. ಕ್ರೌಲಿ ಅವ್ರ ವೈಫ್ ಜೊತೆ ಈಗ ಇವ್ರ ಫ್ರೆಂಡ್ ಡ್ಯಾನ್ಸ್ ಮಾಡ್ತಾ ಇರುವಾಗ ಕ್ರೌಲಿ ಅವ್ರ ಫ್ರೆಂಡ್ ಕಾಲನ್ನ ನೋಡ್ತಾರೆ. ಕಟ್ ಮಾಡಿದ್ರೆ ಜಾನ್ ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ ಪಬ್ಲಿಷ್ ಆಗಿರೋ ಬುಕ್ ಓದ್ತಾ ಇದ್ದಾನೆ. ಅದ್ರ ಜೊತೆ ವಿಚಸ್ ಬಗ್ಗೆ ಪಬ್ಲಿಷ್ ಆಗಿದ್ದ ಬುಕ್ ಗಳನ್ನ ಕೂಡ ಓದ್ತಾ ಇದ್ದಾನೆ. ಯಾಕಂದ್ರೆ ಕ್ರೌಲಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಒಂದು ದಿನ ಜಾನ್ ಮನೆಗೆ ಹೋಗುವಾಗ ಕ್ರೌಲಿ ಕಾರನ್ನ ಒಂದು ಸಲೂನ್ ಹತ್ರ ನೋಡ್ತಾನೆ. ಹತ್ರ ಹೋಗಿ ನೋಡಿದಾಗ ಈ ಸಲೂನ್ ಶಾಪ್ ಅವರು ಯಾರಂದ್ರೆ ಕ್ರೌಲಿ ವೈಫ್ ಜೊತೆ ಒಬ್ರು ಡ್ಯಾನ್ಸ್ ಮಾಡಿದ್ರು ಅಲ್ವಾ, ಅದೇ ವ್ಯಕ್ತಿ. ಶಾಪ್ ಅವರು ಬೇರೆ ಕತ್ರಿ ತಗೊಂಡ್ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಆಗ ಕ್ರೌಲಿ ಸಲೂನ್ ಡೋರ್ ನ ಕ್ಲೋಸ್ ಮಾಡ್ತಾರೆ. ಸಲೂನ್ ಹತ್ರ ಯಾರು ಇಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ರೂಮ್ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡ್ತಾರೆ. ರೂಮ್ ಒಳಗಿನಿಂದ ಯಾವ್ದೋ ಕ್ರಿಯೇಚರ್ ಕಿರ್ಚೋ ಶಬ್ದ ಕೇಳಿಸುತ್ತೆ. ಇದ್ರಿಂದ ಜಾನ್ಗೆ ತುಂಬಾ ಭಯ ಆಗ್ತಿದೆ. ಶಾಪ್ ಹೊರಗಡೆ ಇದ್ದ ಅಲಾರಾಮ್ ಪ್ರೆಸ್ ಮಾಡ್ತಾನೆ. ಶಬ್ದ ಕೇಳಿ ಅದೇ ರೂಟ್ ನಲ್ಲಿ ಬರ್ತಿದ್ದ ಪೊಲೀಸರು ಅಲ್ಲಿಗೆ ಬರ್ತಾರೆ. ಕ್ರೌಲಿ ಆ ಪೊಲೀಸರನ್ನ ಕೂಡ ಸಾಯಿಸ್ಬಿಡ್ತಾರೆ. ಬರುವಾಗ ಕುಂಟ್ತಾ ಇದ್ದ ಕ್ರೌಲಿ ಈಗ ಡ್ಯಾನ್ಸ್ ಮಾಡಿ ನೋಡ್ತಾರೆ. ಅಂದ್ರೆ ಈ ಕಾಲುಗಳು ಬೇರೆ ಯಾರ್ದು ಅಲ್ಲ, ನಿನ್ನೆ ಇವ್ರ ವೈಫ್ ಜೊತೆ ಡ್ಯಾನ್ಸ್ ಮಾಡಿದ್ರು ಅಲ್ವಾ, ಅದೇ ವ್ಯಕ್ತಿದೆ.
ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಾಗ ಇವರ ಕೈಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಶಾರ್ಪ್ ಆಗಿರುತ್ತೆ. ಸೊ ಹಾಗಾದ್ರೆ ಕ್ರೌಲಿ ಮನುಷ್ಯನೇ ಅಲ್ಲ ಅನ್ನೋದು ಜಾನ್ಗೆ ಕನ್ಫರ್ಮ್ ಆಗುತ್ತೆ. ಆ ಡೆಡ್ ಬಾಡಿನ ಕಾರ್ನಲ್ಲಿ ತಗೊಂಡೋಗಿ ಡಿಸ್ಪೋಸ್ ಮಾಡ್ತಾರೆ. ಕ್ರೌಲಿ ಹೋದ್ಮೇಲೆ ಜಾನ್ ಶಾಪ್ ಒಳಗಡೆ ಹೋಗ್ತಾನೆ. ಅಲ್ಲಿ ಕಪ್ಪು ಬಣ್ಣದ ಲಿಕ್ವಿಡ್ ತರ ಇದೆ, ಅದು ಒಂದು ಕಾಲ್ ತರಾನೇ ಇದೆ. ಈಗ್ಲೇ ಅವನಿಗೆ ಎಲ್ಲ ಗೊತ್ತಾಗುತ್ತೆ, ಇದು ಕ್ರೌಲಿಯ ಕಾಲುಗಳೇ ಆಗಿರುತ್ತೆ. ಅವರ ಕಾಲುಗಳು ಮೆಲ್ಟ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಕ್ರೌಲಿ ಸಲೂನ್ ಶಾಪ್ ಓನರ್ ಬಾಡಿನ ಮಾತ್ರ ಡಿಸ್ಪೋಸ್ ಮಾಡಿರ್ತಾರೆ. ಪೊಲೀಸರ ಬಾಡಿ ಅಲ್ಲೇ ಇದೆ. ಈ ಇನ್ಸಿಡೆಂಟ್ ಇಂದ ಊರಿನ ಜನ ರೊಚ್ಚಿಗೆದ್ದಿದ್ದಾರೆ. ಇಷ್ಟು ದಿನ ಸಾಮಾನ್ಯ ಜನರನ್ನ ಆ ಕಿಲ್ಲರ್ ಕೊಲೆ ಮಾಡ್ತಿದ್ದ, ಆದ್ರೆ ಈಗ ಇಬ್ರು ಪೊಲೀಸರನ್ನ ಕೊಲೆ ಮಾಡಿದ್ದಾನೆ. ಆದಷ್ಟು ಬೇಗ ಆ ಕಿಲ್ಲರ್ನ ಅರೆಸ್ಟ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಕಡೆ ಕ್ರೌಲಿ ವೈಫ್ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಜಾನ್ಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಅದೇನಂದ್ರೆ ಕ್ರೌಲಿ ಅವ್ರ ವೈಫ್ ನ ತುಂಬಾ ಇಷ್ಟಪಡ್ತಾರೆ. ಅವರಿಗೋಸ್ಕರನೇ ಜೀವಂತವಾಗಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆದ್ರೆ ಕ್ರೌಲಿ ಕೊಲೆ ಮಾಡ್ತಿರೋದನ್ನ ನಿಲ್ಲಿಸಬೇಕು ಅಂತ ಜಾನ್ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಇದರಿಂದ ಪಬ್ಲಿಕ್ಗೆ ತೊಂದರೆ ಆಗ್ತಿದೆ. ಅದಕ್ಕೆ ಒಂದು ಪೇಪರ್ ನ ಕ್ರೌಲಿ ಕಾರ್ ಮಿರರ್ ಮೇಲೆ ಇಡ್ತಾನೆ. ನೆಕ್ಸ್ಟ್ ಡೇ ಕ್ರೌಲಿ ಕಾರ್ ಕ್ಲೀನ್ ಮಾಡುವಾಗ ಆ ಪೇಪರ್ ತೆಗೆದು ನೋಡ್ತಾರೆ. ಅದ್ರಲ್ಲಿ ನೀನ್ ಯಾರು ಅನ್ನೋದು ನನ್ಗೆ ಗೊತ್ತು ಅಂತ ಬರ್ದಿದೆ. ಇದನ್ನ ನೋಡಿ ಕ್ರೌಲಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಸುತ್ತಮುತ್ತ ನೋಡಿ ಮನೆ ಒಳಗಡೆ ಹೋಗ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಕ್ರೌಲಿ ಮನೆಯಿಂದ ಹೊರಗಡೆ ಬರೋದೇ ಇಲ್ಲ. ಒಂದು ದಿನ ಜಾನ್ ಕ್ರೌಲಿ ವೈಫ್ ಹತ್ರ ಕೇಳಿದಾಗ ಕ್ರೌಲಿ ಏನಕ್ಕೋ ಹೆದರಿದ್ದಾರೆ ಅನ್ಸುತ್ತೆ, ಅದಕ್ಕೆ ಹೊರಗಡೆನೆ ಬರ್ತಾ ಇಲ್ಲ ಅಂತ. ನೇರವಾಗಿ ಕ್ರೌಲಿ ಮನೆಗೆ ಬರ್ತಾನೆ. ಕ್ರೌಲಿ ಒಂದು ಬುಕ್ ಅಲ್ಲಿ ಬರ್ದಿರೋ ಪೊಯಂ ಹೇಳ್ತಾರೆ. ಕುರಿ ಹಾಗೂ ಸಿಂಹದ ಸೃಷ್ಟಿ ಬಗ್ಗೆ ಆ ಪೊಯಂ ನಲ್ಲಿ ಮೆನ್ಷನ್ ಆಗಿದೆ. ಇವರು ಇಂಡೈರೆಕ್ಟ್ ಆಗಿ ನನ್ನ ಕೂಡ ಆ ದೇವರೇ ಸೃಷ್ಟಿಸಿರೋದು ಅಂತ ಹೇಳ್ತಾ ಇದ್ದಾರೆ. ಜಾನ್ ತುಂಬಾ ಬುಕ್ಸ್ ಗಳನ್ನ ಓದಿದ್ದ ಅಲ್ವಾ. ಒಂದು ಬುಕ್ ನಲ್ಲಿ ಕ್ರೌಲಿ ಈಗ ಮಾಡ್ತಿರೋ ತರಾನೇ ಒಂದು ಕತೆ ಇದೆ. ಅದು ಮನುಷ್ಯನ ಒಳಗಡೆ ಇರೋ ಒಬ್ಬ ರಾಕ್ಷಸನ ಕತೆ ಆಗಿರುತ್ತೆ. ಕ್ರೌಲಿಗೆ 72 ವರ್ಷ ವಯಸ್ಸಾಗಿದೆ. ಅವ್ರು ಏನೇ ಬಾಡಿ ಆರ್ಗನ್ಸ್ ಗಳನ್ನ ಚೇಂಜ್ ಮಾಡಿದ್ರೂನು ಇವ್ರ ಬಾಡಿ ಹಳೆ ಸ್ಥಿತಿಗೆ ಬರ್ತಾನೆ ಇಲ್ಲ. ಪದೇ ಪದೇ ಆರೋಗ್ಯದ ಸಮಸ್ಯೆ ಕಾಡ್ತಾನೆ ಇದೆ. ಸರಿಯಾಗಿ ನಡೆಯೋದಕ್ಕೂ ಆಗ್ತಾನೆ ಇಲ್ಲ. ಅಷ್ಟರಲ್ಲಿ ಕ್ರಿಸ್ಮಸ್ ಶುರು ಆಗುತ್ತೆ. ಜಾನ್ ಏನೇ ಪ್ರಯತ್ನ ಪಟ್ರೂನು ಅವನಿಂದ ಅವ್ರ ಫ್ಯಾಮಿಲಿ ಜೊತೆ ಕ್ಲೋಸ್ ಆಗಿ ಇರೋದಕ್ಕೆ ಆಗ್ತಾನೆ ಇಲ್ಲ. ಯಾವಾಗ್ಲೂ ಕ್ರೌಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಕ್ರೌಲಿ ಯಾರನ್ನ ಕೂಡ ಕೊಲೆ ಮಾಡಬಾರ್ದು ಅಂತ ಅಷ್ಟೇ ಇವನು ಥಿಂಕ್ ಮಾಡಿದ್ದ. ಆದ್ರೆ ಅವರು ಹೆದ್ರಿ ಒಳಗಡೆ ಇರೋದ್ರಿಂದ ಇವನಿಗೆ ಈಗ ಅಪ್ಸೆಟ್ ಆಗಿದೆ. ಒಂದು ದಿನ ಕ್ರೌಲಿ ನಾರ್ಮಲ್ ಆಗಿ ಹೊರಗಡೆ ಇರೋದನ್ನ ನೋಡಿ ಇವನಿಗೆ ಖುಷಿ ಆಗುತ್ತೆ. ಜಾನ್ ನ ತಾಯಿ ಇವನಿಗೆ ಒಂದು ಮಾಸ್ಕ್ ಅನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಇವ್ರ ತಂದೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಒಂದು MP3 ಪ್ಲೇಯರ್ ನ ಕೊಡ್ತಾರೆ. ಕ್ರೌಲಿ ನಾರ್ಮಲ್ ಆಗಿದ್ರಿಂದ ಜಾನ್ ಕ್ರೌಲಿ ಹತ್ರ ಡೌಟ್ ಕೇಳಬೇಕು ಅಂತ ಅನ್ಕೊಂಡಿದ್ದಾನೆ. ಸೊ ಅದೇ ದಿನ ರಾತ್ರಿ ಒಂದು ಫೋನ್ ಬೂತ್ ಇಂದ ಕ್ರೌಲಿಗೆ ಕಾಲ್ ಮಾಡಿ ಕೇಳ್ತಾನೆ. 42 ವರ್ಷದ ಹಿಂದೆ ಆರಿಜೋನಾ ಊರಿನಲ್ಲಿ ಒಬ್ಬನ್ನ ಕೊಂದಿರೋದು ನೀವೇ ಅನ್ನೋದು ನನ್ಗೆ ಗೊತ್ತು. ಅವನಿಂದ ಯಾವ ಆರ್ಗನ್ಸ್ ನ ಕದ್ರಿ ಅಂತ ಕೇಳ್ತಾನೆ. ಇವನು ಮಾತಾಡ್ತಿರುವಾಗ್ಲೇ ಕ್ರೌಲಿ 2 ಟೈಮ್ಸ್ ಕಾಲ್ ಕಟ್ ಮಾಡ್ತಾರೆ. ಆದ್ರೆ ಇವನು ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದಾನೆ. ಅಷ್ಟರಲ್ಲಿ ಕ್ರೌಲಿ ಆ ಕಾರ್ನಲ್ಲಿ ಆ ಫೋನ್ ಬೂತ್ ಹತ್ರನೇ ಬರ್ತಾರೆ. ಇವರು ಇಷ್ಟು ದಿನ ಆ ಪೇಪರ್ ಇಟ್ಟಿದ್ದ ವ್ಯಕ್ತಿ ಯಾರು ಅನ್ನೋದನ್ನ ಹೇಗ್ ಕಂಡು ಹಿಡಿಯೋದು ಅಂತ ಥಿಂಕ್ ಮಾಡ್ತಾ ಇದ್ರು. ಆದ್ರೆ ಈಗ ಜಾನ್ ಕಾಲ್ ಮಾಡಿದ್ರಿಂದ ಇಷ್ಟು ದಿನ ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೊರಗಡೆ ಬಂದಿದ್ದಾರೆ. ಇವ್ರ ಕೈಗೆ ಸಿಕ್ಕಿದ್ರೆ ನನ್ ಕತೆ ಅಷ್ಟೇ ಅಂತ ಓಡಿ ಎಸ್ಕೇಪ್ ಆಗಿ ಅವನ್ ಫ್ರೆಂಡ್ ಮನೆಗೆ ಬರ್ತಾನೆ. ಕ್ರಿಸ್ಮಸ್ ಟೈಮ್ ನಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅಂತ ಅವನು ಕೇಳ್ತಾ ಇದ್ದಾನೆ. ಆಗ ಜಾನ್ ಕ್ರೌಲಿ ಇವನಿಗೋಸ್ಕರ ಹೊರಗಡೆ ಸರ್ಚ್ ಮಾಡ್ತಿರೋದನ್ನ ನೋಡ್ತಾನೆ. ಸೊ ಹೊರಗಡೆ ಹೋಗೋದಕ್ಕಾಗಲ್ಲ, ನಿನ್ ಜೊತೆ ಮಾತಾಡೋದಕ್ಕೆ ಬಂದೆ ಅಂತ ಫ್ರೆಂಡ್ಗೆ ಹೇಳ್ತಾನೆ. ಏನ್ ವಿಷಯ ಅಂತ ಕೇಳಿದಾಗ ನಾನು ನಾರ್ಮಲ್ ಆಗಿ ಇರೋದಕ್ಕೋಸ್ಕರನೇ ನಿನ್ ಜೊತೆ ಮಾತಾಡ್ತಿದ್ದೀನಿ ಅಂತ. ಇದನ್ನ ಕೇಳಿ ಇವನಿಗೆ ಟ್ರಿಗರ್ ಆಗುತ್ತೆ. ಕಳೆದ 3 ವರ್ಷದಿಂದ ನಾವಿಬ್ರು ಫ್ರೆಂಡ್ಸ್ ಅಲ್ವಾ, ಆದ್ರೆ ನಿನ್ಗೆ ಮಾತಾಡೋದಕ್ಕೆ ಒಬ್ಬ ಬೇಕು, ಅದಕ್ಕೆ ನನ್ ಜೊತೆ ಕ್ಲೋಸ್ ಆದ್ಯಾ ಅಂತ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳ್ತಾನೆ. ಬೇರೆ ಆಪ್ಷನ್ ಇಲ್ದೆ ಜಾನ್ ಮನೆಯಿಂದ ಹೊರಗಡೆ ಬರ್ತಾನೆ. ಕ್ರೌಲಿ ಎಲ್ಲಿದ್ದಾರೆ ಅಂತ ಸರ್ಚ್ ಮಾಡ್ತಾನೆ. ಆದ್ರೆ ಅವರು ಕಾಣಿಸ್ತಾನೆ ಇಲ್ಲ. ಮಾಸ್ಕ್ ಹಾಕೊಂಡು ಮನೆಗೆ ಹೋಗ್ತಾನೆ. ಹೀಗೆ ಹೋಗುವಾಗ ಒಂದು ಕಡೆ ಕ್ರೌಲಿ ಕಾರ್ ಇರೋದನ್ನ ನೋಡಿ ಹತ್ರ ಹೋಗಿ ನೋಡಿದ್ರೆ ಕ್ರೌಲಿ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಈಗ ಇವರು ಸಾಯಿಸಿರೋದು ಜಾನ್ಗೆ ಒಬ್ಬ ಫ್ರೆಂಡ್ ಇದ್ದ ಅಲ್ವಾ, ಅವ್ರ ತಂದೆನ. ಜಾನ್ ಅವ್ರನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇವರು ಬಿಡ್ತಾನೆ ಇಲ್ಲ. ಕ್ರೌಲಿ ಅವ್ರ ವೈಫ್ ನಿಮ್ಗೆ ಹೊಟ್ಟೆಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರಿಂದ ಆ ವ್ಯಕ್ತಿಯ ಹೊಟ್ಟೆ ಸೀಳಿ ಅವ್ರಿಗೆ ಬೇಕಾದ ಆರ್ಗನ್ಸ್ ತಗೋತಾರೆ. ಇವರು ಯಾವ್ದೋ ಕ್ರಿಯೇಚರ್ ತರ ಕಿರ್ಚಿದ್ರಿಂದ ಜಾನ್ ಹೆದ್ರಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಕಟ್ ಮಾಡಿದ್ರೆ ಜಾನ್ ಅವರ ಫ್ರೆಂಡ್ ತಂದೆ ಸತ್ತೋಗಿದ್ರಿಂದ ಊರಿನ ಜನ ಮೌನಾಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕ್ರೌಲಿ ಕೂಡ ಬರ್ತಾರೆ. ಜಾನ್ಗೆ ತುಂಬಾ ಕೋಪ ಬರುತ್ತೆ. ಅವ್ರ ಹತ್ರ ಹೋಗುವಾಗ ಅವ್ರ ತಾಯಿ ತಡಿತಾರೆ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀಯಾ ಅಂತ. ಜಾನ್ ಏನು ರಿಪ್ಲೈ ಮಾಡದೆ ಅಲ್ಲಿಂದ ಮನೆಗೆ ಹೋಗ್ತಾನೆ. ಅವ್ರ ತಾಯಿ ಹಿಂದೆನೆ ಹೋಗಿ ಏನಾಯ್ತು ಅಂತ ಕೇಳಿದಾಗ
ಇವನು ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ಚಾಕು ತಗೊಂಡು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಇವರು ಮಗ ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ರೋ ಅದೇ ಆಗ್ಬಿಡ್ತಾನೇನೋ ಅಂತ ತುಂಬಾ ಟೆನ್ಷನ್ ಆಗಿದ್ದಾರೆ. ಚಾಕು ಬಿಸಾಡಿ ಅಲ್ಲಿಂದ ಅವನ್ ರೂಮ್ಗೆ ಹೋಗ್ತಾನೆ. ಕ್ರೌಲಿನ ತಡೆಯೋದಕ್ಕೆ ಜಾನ್ ಒಂದು ಪ್ಲಾನ್ ಮಾಡ್ತಾನೆ. ಕ್ರಿಸ್ಮಸ್ಗೆ ಅವ್ರ ತಂದೆ ಒಂದು MP3 ಪ್ಲೇಯರ್ ಕೊಟ್ಟಿದ್ರು ಅಲ್ವಾ, ಅದನ್ನ ಮಾರಿ ಒಂದು GPS ಟ್ರ್ಯಾಕರ್ ನ ತಗೋತಾನೆ. ಕ್ರೌಲಿ ವೈಫ್ ಗೆ ಹೆಲ್ಪ್ ಮಾಡೋ ನೆಪದಲ್ಲಿ ಆ GPS ಟ್ರ್ಯಾಕರ್ ನ ಕ್ರೌಲಿ ಕಾರ್ ನಲ್ಲಿ ಫಿಕ್ಸ್ ಮಾಡ್ತಾನೆ. ರೂಮ್ ನಲ್ಲಿ ಇದ್ಕೊಂಡೆ ಅವ್ರ ಕಾರು ಎಲ್ಲಿಗೆಲ್ಲ ಹೋಗ್ತಿದೆ ಅನ್ನೋದನ್ನ ಚೆಕ್ ಮಾಡ್ತಾನೆ. ಇವ್ರಿಗೆ ಮತ್ತೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಇವ್ರ ಬಾಡಿಲಿ ಯಾವ ಆರ್ಗನ್ಸ್ ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಕ್ರೌಲಿ ನೆಕ್ಸ್ಟ್ ಯಾವಾಗ ಬೇಟೆಯಾಡೋದಕ್ಕೆ ಹೋಗ್ತಾರೆ ಅಂತ ಜಾನ್ ವೇಟ್ ಮಾಡ್ತಾ ಇದ್ದಾನೆ. ಅರ್ಲಿ ಮಾರ್ನಿಂಗ್ ಕ್ರೌಲಿ ಕಾರ್ ತಗೊಂಡು ಹೊರಡ್ತಾರೆ. ಆಗ ಜಾನ್ ಮಾಸ್ಕ್ ಹಾಕೊಂಡು ಕ್ರೌಲಿ ಮನೆ ಒಳಗಡೆ ಹೋಗ್ತಾನೆ. ಅವರು ತುಂಬಾ ದೂರ ಹೋಗಿದ್ದಾರೆ ಅನ್ನೋದು GPS ಟ್ರ್ಯಾಕರ್ ಇಂದ ಕನ್ಫರ್ಮ್ ಆದ್ಮೇಲೆ ಕ್ರೌಲಿ ವೈಫ್ ಇದ್ದ ರೂಮ್ ಒಳಗಡೆ ಹೋಗ್ತಾನೆ. ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಜಾನ್ ಫಸ್ಟ್ ಅವ್ರ ಫೋನ್ ಇಂದ ಫೋಟೋ ತೆಗಿತಾನೆ. ಆಮೇಲೆ ಈ ಅಜ್ಜಿ ಫೋನ್ ಇಂದ ಒಂದು ಫೋಟೋ ತೆಗಿತಾನೆ. ನೆಕ್ಸ್ಟ್ ಪಿಲ್ಲೋ ಕವರ್ ಇಂದ ಅವ್ರ ಫೇಸ್ ಕವರ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಅಜ್ಜಿ ಕಿರ್ಚ್ತಾ ಇದ್ದಾರೆ. ಫೇಸ್ ಕವರ್ ಮಾಡಿದ್ದಾನೆ, ಆದ್ರೆ ಅವರು ಕಿರ್ಚ್ತಾನೆ ಇದ್ದಾರೆ. ಪಕ್ಕದಲ್ಲಿದ್ದ ಲ್ಯಾಂಡ್ ಲೈನ್ ಫೋನ್ ತೆಗೆದು ಅಜ್ಜಿ ತಲೆಗೆ ಹೊಡಿತಾನೆ. ಸೊ ಅಜ್ಜಿ ಅನ್ಕಾನ್ಶಿಯಸ್ ಆಗಿದ್ದಾರೆ. ಇವನು ಸೀರಿಯಲ್ ಕಿಲ್ಲರ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ದ. ಈಗ ಅಜ್ಜಿ ಸೈಲೆಂಟ್ ಆಗಿರೋದ್ರಿಂದ ಅಜ್ಜಿ ಸತ್ತೋದ್ರು ಅಂತ ಅನ್ಕೊಂಡು ಡಾಕ್ಟರ್ಗೆ ಕಾಲ್ ಮಾಡಿ ಹೇಳ್ತಾನೆ, ನಾನು ಒಬ್ಬರನ್ನ ಸಾಯಿಸ್ಬಿಟ್ಟೆ ಅಂತ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ನೀನು ಎಲ್ಲಿದ್ಯಾ ಹೇಳು, ನಾನು ಅಲ್ಲಿಗೆನೆ ಬರ್ತೀನಿ ಅಂತ. ಆದ್ರೆ ಇವನು ಎಲ್ಲ ಮುಗೀತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಪಿಲ್ಲೋ ಕವರ್ ರಿಮೂವ್ ಮಾಡಿದಾಗ ತಲೆಯಿಂದ ರಕ್ತ ಸುರಿತಾ ಇದೆ. ಆದ್ರೆ ಪಲ್ಸ್ ಚೆಕ್ ಮಾಡಿದಾಗ ಅಜ್ಜಿ ಜೀವಂತವಾಗಿನೇ ಇದ್ದಾರೆ. ಸದ್ಯ ನಾನು ಸೀರಿಯಲ್ ಕಿಲ್ಲರ್ ಆಗಿಲ್ಲ ಅನ್ಕೊಂಡು ಅಜ್ಜಿ ಫೋಟೋ ತೆಗೆದು ಅದನ್ನ ಕ್ರೌಲಿಗೆ ಕಳಿಸ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಾರ್ ರಿಟರ್ನ್ ಬರುತ್ತೆ. ಆಗ ಜಾನ್ ಅಲ್ಲಿಂದ ಹೊರಗಡೆ ಬರ್ತಾನೆ. ಆಗ ಇವನ್ ಫೋನ್ ಮೇಲೇನೆ ಇದೆ ಅನ್ನೋದು ಗೊತ್ತಾದ್ಮೇಲೆ ಮತ್ತೆ ಹೋಗಿ ಫೋನ್ ತಗೊಂಡು ಕೆಳಗಡೆ ಬರ್ತಾನೆ. ಅಷ್ಟ್ರಲ್ಲಿ ಕ್ರೌಲಿ ಮನೆ ಹತ್ರ ಬರ್ತಾರೆ. ಸೊ ಅಲ್ಲೇ ಒಂದು ಕಡೆ ಹೈಡ್ ಆಗ್ತಾನೆ. ಕ್ರೌಲಿ ಮಹಡಿಗೆ ಹೋದ್ಮೇಲೆ ಜಾನ್ ಹೊರಗಡೆ ಬರ್ತಾನೆ. ಕಾರ್ಗೆ ಫಿಕ್ಸ್ ಮಾಡಿದ್ದ GPS ಟ್ರ್ಯಾಕರ್ ನ ರಿಮೂವ್ ಮಾಡ್ತಾನೆ. ಅವ್ರಿಗೆ ಹೆದರ್ಸೋದಕ್ಕೆ ಜಾನ್ ಹೀಗೆ ಮಾಡಿರ್ತಾನೆ. ಇನ್ಮುಂದೆ ಕ್ರೌಲಿ ಯಾರನ್ನ ಕೂಡ ಕೊಲ್ಲೋದಿಲ್ಲ ಅನ್ಕೊಂಡು ಕಾರ್ ಡಿಕ್ಕಿ ಕ್ಲೋಸ್ ಮಾಡ್ತಾನೆ. ಕಾರ್ ಒಳಗಡೆ ಯಾರೋ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಿದ್ರೆ ಅದು ಇವನ್ಗೆ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್. ಕ್ರೌಲಿ ಡಾಕ್ಟರ್ ನ ಹೊಡೆದು ಸಾಯಿಸಿದ್ದಾರೆ. ಅದೇ ಟೈಮ್ಗೆ ಜಾನ್ ಫೋಟೋ ಕಳಿಸಿದ್ರಿಂದ ತನ್ನ ವೈಫ್ಗೆ ಏನಾಯ್ತು ಅಂತ ನೋಡೋದಕ್ಕೆ ಬಾಡಿನ ಕಾರ್ ನಲ್ಲಿ ಬಿಟ್ಟು ಮನೆ ಒಳಗಡೆ ಹೋಗಿದ್ದಾರೆ. ಈ ಡಾಕ್ಟರ್ನ ಆರ್ಗನ್ಸ್ ತೆಗೆಯೋದಕ್ಕೆ ಬಿಡಲ್ಲ ಅಂತ ಹೇಳಿ ಬಾಡಿನ ಎಳ್ಕೊಂಡು ಹೊರಗಡೆ ಬರುವಾಗ ಕ್ರೌಲಿ ತನ್ನ ವೈಫ್ ರೂಮ್ ಅಲ್ಲಿ ಯಾವ್ದೋ ಪ್ರಾಣಿ ತರ ಕಿರ್ಚ್ತಾ ಇದ್ದಾರೆ. ಜಾನ್ ಡಾಕ್ಟರ್ ಬಾಡಿನ ಎಳ್ಕೊಂಡು ಹೋಗಿ ಕಾಡಿನಲ್ಲಿ ಹೂತಾಕ್ತಾನೆ. ಮತ್ತೆ ರಿಟರ್ನ್ ಬರುವಾಗ ಕ್ರೌಲಿ ಕೂಡ ಹೊರಗಡೆ ಬರ್ತಾರೆ. ಕಾರ್ ಹತ್ರ ಹೋದ್ಮೇಲೆ ಜಾನ್ ನ ನೋಡ್ತಾರೆ. ಸೊ ಕ್ರೌಲಿಗೆ ಜಾನ್ ಮೇಲೆ ಡೌಟ್ ಶುರು ಆಗುತ್ತೆ. ಕಟ್ ಮಾಡಿದ್ರೆ ಜಾನ್ ಅವನ್ ಫ್ರೆಂಡ್ ತಂದೆ ತೀರ್ ಹೋಗಿದ್ರಿಂದ ಅವ್ರ ಫ್ಯುನರಲ್ ಗೆ ಹೋಗ್ತಾನೆ. ಜಾನ್ ತಾಯಿ ನಡೆಸ್ತಾ ಇರೋ ಸರ್ವಿಸ್ ಹೋಮ್ ಇರೋ ಬಿಲ್ಡಿಂಗ್ ನಲ್ಲೇ ಈ ಊರಿನ ಚರ್ಚ್ ಕೂಡ ಇದೆ. ಫ್ಯೂನರಲ್ ನಡೀತಾ ಇರುವಾಗ ಕ್ರೌಲಿ ಅಲ್ಲಿಗೆ ಬರ್ತಾರೆ. ನೀನು ನನ್ನ ವೈಫ್ಗೆ ಗಾಯ ಮಾಡ್ಬಿಟ್ಟೆ ಅಂತ. ಅದಕ್ಕೆ ಜಾನ್, ನೀನು ನನ್ನ ಡಾಕ್ಟರ್ನೇ ಕೊಲೆ ಮಾಡ್ಬಿಟ್ಟೆ. ಸೊ ಇವ್ರಿಗೆ ಕನ್ಫರ್ಮ್ ಆಗಿದೆ ಇವನೇ ನನ್ನ ಫಾಲೋ ಮಾಡ್ತಿರೋದು ಅಂಡ್ ಆ ದಿನ ಕಾಲ್ ಮಾಡಿದ್ದು ಕೂಡ ಇವನೇ ಅಂತ. ಆ ಡಾಕ್ಟರ್ನ ಬಾಡಿಯಲ್ಲಿ ನಿನ್ನಿಂದ ಎಷ್ಟು ಜನರನ್ನ ತಾನೇ ಸಾಯಿಸೋದಕ್ಕೆ ಸಾಧ್ಯ ಅಂತ. ಅಲ್ಲಿ ತುಂಬಾ ಜನ ಇರೋದ್ರಿಂದ ಕ್ರೌಲಿಗೆ ಜಾನ್ ನ ಏನು ಮಾಡೋದಕ್ಕಾಗಲ್ಲ. ಜಾನ್ ಎಲ್ಲರನ್ನ ಕಳಿಸಿ ಎಲ್ಲಾರು ಹೋದ್ಮೇಲೆ ಕ್ರೌಲಿ ಮಾತ್ರ ಒಳಗಡೆ ಇದ್ದಾರೆ. ಆಗ ಜಾನ್ ಫಂಕ್ಷನ್ ಹಾಲ್ ನ ಲಾಕ್ ಮಾಡ್ತಾನೆ. ಕ್ರೌಲಿ ಅಲ್ಲೇ ಸಾಯ್ಲಿ ಅಂತ. ಆಗ ಇವ್ರ ಅಕ್ಕ ಬಂದು ಬಾ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ನೀನ್ ಹೋಗು, ನಾನು ಲೇಟ್ ಆಗಿ ಬರ್ತೀನಿ ಅಂತ. ಸರಿ, ನೀನು ಮಾಮ್ ಜೊತೆ ಬಾ ಅಂತ ಹೇಳ್ತಾಳೆ. ತಾಯಿ ಮನೆಗೆ ಹೋಗಿದ್ದಾರೆ ಅನ್ಕೊಂಡಿದ್ದ. ಈಗ ಕನ್ಫರ್ಮ್ ಆಗುತ್ತೆ ಅವ್ರು ಕೂಡ ಒಳಗಡೆನೆ ಇದ್ದಾರೆ ಅಂತ. ಬೇಗ ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ನೋಡಿದ್ರ ಹಾಲ್ ನಲ್ಲಿ ಕ್ರೌಲಿ ಇರೋದಿಲ್ಲ. ಇವನ್ ತಾಯಿ ಸ್ಲಿಪ್ಪರ್ ಬಿದ್ದಿರೋದನ್ನ ನೋಡಿ ಒಳಗಡೆ ಹೋಗ್ತಾನೆ. ನೋಡಿದ್ರೆ ಜಾನ್ ಹಾಗೂ ಅವ್ರ ತಾಯಿ ಯಾವಾಗ್ಲೂ ಡೆಡ್ ಬಾಡೀಸ್ ನ ಎಂಬಾಲ್ಮಿಂಗ್ ಮಾಡೋ ಟೇಬಲ್ ಮೇಲೆ ಇವ್ರ ತಾಯಿ ಇದ್ದಾರೆ. ಅವರು ಅನ್ಕಾನ್ಶಿಯಸ್ ಆಗಿದ್ದಾರೆ. ಪಕ್ಕದಲ್ಲೇ ಕ್ರೌಲಿ ಕೂತ್ಕೊಂಡಿದ್ದಾರೆ. ಜಾನ್ ಒಳಗಡೆ ಹೋದ ತಕ್ಷಣ ಆ ಡಾಕ್ಟರ್ ನ ಬಾಡಿಯಲ್ಲಿ ನನ್ಗೆ ಅವ್ರ ಹಾರ್ಟ್ ಬೇಕು. ನಿನ್ಗೆ ಹೇಗ್ ನಿಮ್ ತಾಯಿನ ಕಂಡ್ರೆ ಇಷ್ಟನೋ ಅದೇ ತರ ನನ್ಗೆ ನನ್ ವೈಫ್ ನ ಕಂಡ್ರೆ ಇಷ್ಟ. ನಾನು ಚೆನ್ನಾಗಿರ್ಬೇಕಂದ್ರೆ ನನ್ಗೆ ಹಾರ್ಟ್ ಬೇಕು. ಆಗ್ಲೇ ನನ್ ವೈಫ್ ನ ನಾನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಆ ಡಾಕ್ಟರ್ ಬದಲು ನಿಮ್ ತಾಯಿ ಹಾರ್ಟ್ ನ ತಗೋತೀನಿ ಅಂತ. ಆಗ ಜಾನ್ ಆ ಫ್ರೀಜರ್ ನಲ್ಲೇ ಆ ಡಾಕ್ಟರ್ ಬಾಡಿ ಇದೆ ಅಂತ ಸುಳ್ಳು ಹೇಳ್ತಾನೆ. ಅದನ್ನ ನಂಬಿ ಇವರು ಫ್ರೀಜರ್ ಹತ್ರ ಹೋಗುವಾಗ ಜಾನ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕ್ರೌಲಿ ಅನ್ಕಾನ್ಶಿಯಸ್ ಆಗಿದ್ದಾರೆ. ಶಬ್ದ ಕೇಳಿ ಜಾನ್ ಅವ್ರ ತಾಯಿಗೆ ಎಚ್ಚರಿಕೆ ಆಗುತ್ತೆ. ನೋಡಿದ್ರೆ ಕ್ರೌಲಿಯ ಕೈಗಳು ಏಲಿಯನ್ ಕೈಗಳ ತರ ಇದೆ. ಏನ್ ನಡೀತಾ ಇದೆ ಜಾನ್ ಅಂತ ಕೇಳ್ತಾರೆ. ನಮ್ಮೂರಲ್ಲಿ ನಡೀತಾ ಇರೋ ಕೊಲೆಗಳಿಗೆಲ್ಲ ಇವರೇ ಕಾರಣ. ನೆಕ್ಸ್ಟ್ ಇಬ್ರು ಸೇರಿ ಅನ್ಕಾನ್ಶಿಯಸ್ ಆಗಿದ್ದ ಕ್ರೌಲಿನ ಟೇಬಲ್ ಮೇಲೆ ಮಲಗಿಸಿ ರೆಗ್ಯುಲರ್ ಪ್ರೊಸೀಜರ್ ಮಾಡ್ತಾರೆ.
ಅಂದ್ರೆ ಇವ್ರ ಬಾಡಿಲಿ ಕಪ್ಪು ರಕ್ತ ಇದೆ, ಅದನ್ನ ಹೊರ ತೆಗೆಯೋದಕ್ಕೆ ಕೆಮಿಕಲ್ ನ ಇಂಜೆಕ್ಟ್ ಮಾಡ್ತಾರೆ. ಅವ್ರ ಬಾಡಿಲಿ ಇದ್ದ ಕಪ್ಪು ರಕ್ತ ಹೊರಗಡೆ ಬರುತ್ತೆ. ಹಾಗೇನೆ ಅವ್ರ ಬಾಡಿ ಒಳಗಿನಿಂದ ಒಂದು ಏಲಿಯನ್ ಹೊರಗಡೆ ಬರುತ್ತೆ. ನೋಡೋದಕ್ಕೆ ಭಯಂಕರವಾಗಿದೆ. ಇವರಿಬ್ಬರಿಗೆ ತುಂಬಾ ಭಯ ಆಗುತ್ತೆ. ಒಂದು ಶಾರ್ಪ್ ಆಗಿರೋ ನೀಡಲ್ ತಗೊಂಡು ಆ ಏಲಿಯನ್ ನ ಚುಚ್ಚಿ ಸಾಯಿಸ್ಬೇಕು ಅಂತ ಟ್ರೈ ಮಾಡ್ತಾನೆ. ನೋಡು ಜಾನ್, ಇನ್ ಮುಂದೆ ನೀನೆ ನನ್ ವೈಫ್ ಕೇಟ್ ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅದೇ ಚುಚ್ಕೊಂಡು ಸತ್ತೋಗುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಕ್ರೌಲಿ ದೇಹ ಕೂಡ ಮೆಲ್ಟ್ ಆಗ್ಬಿಡುತ್ತೆ. ಕಟ್ ಮಾಡಿದ್ರೆ ನ್ಯೂಸ್ ನಲ್ಲಿ ಆ ಸೈಕ್ಯಾಟ್ರಿಸ್ಟ್ ನ ಬಾಡಿನ ಕಂಡು ಹಿಡಿದಿದ್ದಾರೆ. 76 ವರ್ಷದ ಕ್ರೌಲಿ ಅನ್ನೋ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾರೆ. ಪೊಲೀಸರು ಸ್ಟಿಲ್ ಆ ಸೀರಿಯಲ್ ಕಿಲ್ಲರ್ ಗೋಸ್ಕರ ಸರ್ಚ್ ಮಾಡ್ತಿದ್ದಾರೆ ಅಂತ. ಕಟ್ ಮಾಡಿದ್ರೆ ಜಾನ್ ಕ್ರೌಲಿ ವೈಫ್ ಕೇಟ್ ನ ಮೀಟ್ ಆಗಿ, ಯಾವಾಗ ನೀವು ಫಸ್ಟ್ ಟೈಮ್ ಕ್ರೌಲಿನ ಮೀಟ್ ಆಗಿದ್ರಿ ಅಂತ. ಅವರು ಏಲಿಯನ್ ಅನ್ನೋದು ಇವ್ರಿಗೆ ಗೊತ್ತೇ ಇಲ್ಲ. ಇವರು ಹೇಳ್ತಿರೋ ಕಥೆಯಿಂದ ಗೊತ್ತಾಗೋದು ಏನಂದ್ರೆ, ಆ ಏಲಿಯನ್ ಇವ್ರನ್ನ ಚಿಕ್ಕ ವಯಸ್ಸಿನಿಂದ ಲವ್ ಮಾಡಿದೆ. ಮದ್ವೆ ಆದ್ಮೇಲೆ ಇವ್ರನ್ನ ಚೆನ್ನಾಗಿ ನೋಡ್ಕೊಂಡು ಇವ್ರ ಜೊತೆನೆ ಇರ್ಬೇಕು ಅಂತ, ಅದು ಜೀವಂತವಾಗಿ ಇರೋದಕ್ಕೆ ಎಷ್ಟೋ ಜನರನ್ನ ಬಲಿ ತಗೊಂಡು ಅವ್ರ ಆರ್ಗನ್ಸ್ ಗಳನ್ನ ತಗೊಂಡು ಸ್ಟ್ರಾಂಗ್ ಆಗಿರುತ್ತೆ. ಆದ್ರೆ ಈ ವಿಷಯ ಇವ್ರಿಗೆ ಗೊತ್ತೇ ಇಲ್ಲ. ಕ್ರೌಲಿ ತುಂಬಾ ಒಳ್ಳೆಯವರು. ಒಂದು ಹೆಣ್ಣು ಒಬ್ಬ ಬಾಯ್ ಫ್ರೆಂಡ್ ಅಥವಾ ಹಸ್ಬೆಂಡ್ ಇಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾಳೋ ಅದನ್ನೆಲ್ಲ ಕ್ರೌಲಿ ನನ್ಗೆ ಕೊಟ್ಟಿದ್ರು. ನನ್ನ ತುಂಬಾ ಲವ್ ಮಾಡ್ತಿದ್ರು. ಆದ್ರೆ ಈಗ ಸಡನ್ ಆಗಿ ಕಾಣೆ ಆಗ್ಬಿಟ್ಟಿದ್ದಾರೆ ಅಂತ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ. ಇವನಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಟ್ ಮಾಡಿದ್ರೆ ಡಾಕ್ಟರ್ ಬಾಡಿನ ಎಂಬಾಲ್ಮಿಂಗ್ ಮಾಡೋದಕ್ಕೆ ಅವ್ರ ತಾಯಿಗೆ ಹೆಲ್ಪ್ ಮಾಡ್ತಾನೆ. ಇವನು ಕೂಡ ನಿಧಾನವಾಗಿ ನಾರ್ಮಲ್ ಆಗ್ತಾ ಇದ್ದಾನೆ. ಇದರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.